ಎಲ್ಲರಿಗೂ ನಮಸ್ಕಾರ. ನಾನು ಜಾನಕಿ ಮೋಹನ್, ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಪ್ರೆಸಿಡೆಂಟು. ಕಳೆದ 2 ದಿನಗಳ ಹಿಂದೆ ಆಂಧ್ರ ಪ್ರದೇಶ್ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನಲ್ಲಿ ಆಂಧ್ರ ಜ್ಯೋತಿ ಪತ್ರಿಕೆಯಲ್ಲಿ ಏನು ಕೆಲಸ ಮಾಡ್ತಿದ್ರು ಸೀನಿಯರ್ ಜರ್ನಲಿಸ್ಟು ಜಗನ್ಮೋಹನ್ ರೆಡ್ಡಿ ಅನ್ನೋರನ್ನ ಅತ್ಯಂತ ಕ್ರೂರಲಾಗಿ ಮರ್ಡರ್ ಮಾಡಿದ್ದಾರೆ. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಯಿತು. ಅವರು ರೀಸೆಂಟಾಗಿ ಒಂದು ರೆಡ್ ಸ್ಯಾಂಡಿಲ್ ಬಗ್ಗೆ ಏನೋ ಸುದ್ದಿ ಮಾಡಿದ್ರು ಅನ್ನೋದೊಂದು ಮೆಸೇಜ್ ಬಂತು. ಅದಕ್ಕಾಗಿ ಬೆಳಗ್ಗೆ ವಾಕಿಂಗ್ ಹೋಗಿ ಬರಬೇಕಾದ್ರೆ ಅವ್ರನ್ನ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಮರ್ಡರ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಎಲ್ಲರಿಗೂ ಕೂಡ ನೋವಿನ ಸಂಗತಿ. ಈಗ ನಮ್ಮ IJU ಈಗಾಗಲೇ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಎಲ್ಲ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನು ಖಂಡಿಸುತ್ತಾ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಸುದ್ದಿನ ಪ್ರಚಾರ ಮಾಡೋದು, ಮತ್ತು ಇನ್ನೊಂದು ಎಲ್ಲ DC ಆಫೀಸುಗಳಿಗೆ ಮತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ, ಆಯಾ ರಾಜ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಏನು ಈ ಜರ್ನಲಿಸ್ಟ್ಗಳ ಮೇಲೆ ಈ ದಾಳಿ ಆಗ್ತಾ ಇದೆ, ಸಮಾಜದಲ್ಲಿ ನಡೀತಾ ಇರೋವಂಥ ಅಕ್ರಮಗಳನ್ನು ಪ್ರಚಾರ ಮಾಡಿದ್ರೆ ಸಾಕು, ಅವ್ರನ್ನ ಅತ್ಯಂತ ಕ್ರೂರವಾಗಿ ಏನು ಮರ್ಡರ್ ಮಾಡ್ತಾ ಇದ್ದಾರೆ. ಈಗ ಜರ್ನಲಿಸ್ಟ್ಗಳಿಗೆ ಭದ್ರತೆ ಇಲ್ಲದಂಗಾಗಿದೆ. ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಈ ಥರ ಮರ್ಡರ್ಗಳಾಗ್ತಾ ಇತ್ತು, ಕೆಲವು ರಾಜ್ಯಗಳಲ್ಲಿ ಇರಲಿಲ್ಲ. ಆದರೆ ಇದೊಂದು ಇವಾಗ ಈ ಘಟನೆಯಿಂದ ಎಲ್ಲ ರಾಜ್ಯದ ಪತ್ರಕರ್ತರು ಕೂಡ ತುಂಬ ಭಯಭೀತಿಗೆ ಒಳಗಾಗಿದ್ದಾರೆ. ಈ ಥರ ಏನಾದರೂ ನಾವು ಒಂದು ಸುದ್ದಿ ಮಾಡಬೇಕು ಅಂದರೆ ಈ ಥರ ಅಭದ್ರತೆ ಇದ್ದರೆ ಮುಂದೆ ನಮ್ಮ ಜೀವನ ಹೇಗೆ, ನಮ್ಮ ಹೆಂಡತಿ ಮಕ್ಕಳು ಹೇಗೆ, ನಮ್ಮ ಕುಟುಂಬಗಳು ಹೇಗೆ ಅನ್ನೋ ರೀತಿಯಲ್ಲಿ ಅವರು ಭಯ ಪಡ್ತಾ ಇದ್ದಾರೆ. ಎಲ್ಲೋ ಯುವಕರು ಕೂಡ ತುಂಬ ಜನ ಜರ್ನಲಿಸಮ್ ಫೀಲ್ಡ್ಗೆ ಬರಬೇಕು ಅಂತ ಏನು ಅವ್ರಿಗೆ ಮನಸ್ಸಲ್ಲಿ ಇತ್ತು. ಇಂಥವು ನೋಡಿದಾಗ ಎಲ್ಲೋ ಒಂದು ಕಡೆ ಜರ್ನಲಿಸಮನ್ನು ತುಳಿದಾಗಬೇಕು ಅನ್ನೋ ಒಂದು ಕುತಂತ್ರಗಳು ನಡೀತಾ ಇದ್ದಾವೆ ಅಂತ ನಮಗೂ ಕೂಡ ಅನಿಸ್ತಾ ಇದೆ. ನಾವು ಕೂಡ ಏನು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾವು ಕೂಡ ಇದೊಂದು ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೂ ಕೂಡ ನಾವು ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಘಟನೆಗಳು ಎಲ್ಲೂ ಕೂಡ ಮತ್ತೆ ಮರುಕಳಿಸಬಾರ್ದು. ಇನ್ನು ಎಲ್ಲ ಜರ್ನಲಿಸ್ಟ್ಗಳು ಕೂಡ ಭದ್ರತೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ಈಗ 2 ದಿನಗಳ ನಂತರ ಹಿಂದೆ ಆಗಿರತಕ್ಕಂಥ ಚಿತ್ತೂರು ಡಿಸ್ಟಿಕಲ್ಲಿ ಜರ್ನಲಿಸ್ಟ್ಗಳು ಏನು ತಲೆ ಎತ್ತಿ ಒಂದು ಒಳ್ಳೆ ವಿಚಾರವಾಗಿ ಅದನ್ನು ಜನಗಳಿಗೆ ಈ ಥರ ನಡೀತಾ ಇದೆ, ಮರಳು ದಂಧೆ ಅಥವಾ ರಕ್ತಚಂಜನ ದಂಧೆ, ಈ ಥರ ಬೇರೆ ಬೇರೆ ದಂಧೆಗಳ ಬಗ್ಗೆ ಹೇಳಕ್ಕೆ ಬಂದರೆ ಅವ್ರನ್ನ ಬರ್ಬರವಾಗಿ ಹತ್ಯೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಆ ರಾಜ್ಯದಲ್ಲಿ ನಾವು ಇದನ್ನು ನಡೆದಿರೋದು ಆಲ್ ಓವರ್ ಇಂಡಿಯಾದಿಂದ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಬಾರ್ದು. ಎಲ್ಲ ಡಿಸ್ಟಿಕ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದು ಮಾಡ್ಕೊಂಡು ಮಾಡಬಾರ್ದು. ಹಾಗಾಗಿ ಕೆಲವೊಂದು ಏನು ಎತ್ತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ರಾಜ್ಯದಲ್ಲೂ ಅಭದ್ರತೆ ಕಾಡ್ತಾ ಇದೆ, ಹಾಗೂ ಇಲ್ಲಿ ನಮ್ಮ ಸರ್ಕಾರಗಳು ಇದ್ರ ಬಗ್ಗೆನೇ ಸ್ವಲ್ಪ ಗಮನ ಹರಿಸಬೇಕು. ಬೇರೆ ಬೇರೆ ಡಿಸ್ಟಿಕ್ಗಳಿರ್ಬೋದು ಅಥವಾ ರಾಜ್ಯಗಳಲ್ಲಿರ್ಬೋದು, ನಮ್ಮ ಡಿಸ್ಟಿಕ್ಗಳಲ್ಲಿ ಏನೇನು ನಡೀತಾ ಇದೀವಿ ಅಲ್ಲಾಗಿರೋದನ್ನ ಇಲ್ಲೂ ಆಗದಿರೋ ಥರ ನಮಗೂ ಭದ್ರತೆ ಕೊಡಬೇಕು. ನಮ್ಮ ರಾಜ್ಯದಲ್ಲೂ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮಾನ್ಯ DCM ಸಾಹೇಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಕಳಕಳಿಯಾಗಿ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. KSJU ವತಿಯಿಂದ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಂಜನ್ ಕುಮಾರ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.